ಹೋಗಿ ಬರ್ತಿದ್ವಿ ಜಾಗ ಬಿಡಕ್ಕಿಲ್ಲ ನಿಮ್ಗೆ ಕೆಲಸದಿಂದ ಬರೋಷ್ಟೊಳಗೆ ನನ್ನ ಗಂಡನ ಆ ಥರ ಮಾಡಿ ಸುಟ್ಟಾಕಿದ್ದೆ ಸರ್. ನನ್ನ ಗಂಡನ ಬರೋಷ್ಟೊಳಗೆ ನಮ್ಮ ಮನೆ ಯಾರು ಇಲ್ಲ ಸರ್. ಈಗ ನೋಡಿ ಸರ್ ಒಬ್ರು ಒಟ್ಟಿಗೆ ಗೊತ್ತಿದ್ರೆ ಸರ್ ಯಾರು ಇಲ್ಲ ಸರ್. ನನಗೆ ದೇವ್ರ ಮಾತಾಡ್ತಾರೆ ಸರ್. ನನಗೆ ಇವತ್ತು ಯಾರು ಪೊಲೀಸವರು ಏನ್ ತನಿಖೆ ಮಾಡ್ತಾರೆ ಸರ್? ಮೊದಲು ಕಂಪ್ಲೇಂಟ್ ಕೊಟ್ಟಾಗ ಚೇಂಜ್ ಮಾಡೋದು ನಮ್ಮ ಕಡೆ ಸರ್. ಅದನ್ನ ಅವತ್ತು ನೈಟ್ ಎಲ್ಲ ಸಾವಂತವಿದ್ರು ಸರ್. ಅವರೇ ನನ್ನ ಸಾವಂತ ಹಾಕ್ಬೇಕು ಅಂದ್ಬಿಟ್ಟು ಆಸ್ಪತ್ರೆಗೆ ಹೋದಾಗ ಸರ್ ನನ್ನ ಇಬ್ಬರಿಗೆ ಕೂರಿಸ್ಕೊಂಡು ಈಗ ಅವತ್ತು ಜಡ್ಜ್ ಲೋಕಾಯುಕ್ತ ಜಡ್ಜ್ ಬೇರೆ ಏನಾದ್ರು ಲೋಕಾಯುಕ್ತ ಜಡ್ಜ್ ಇಲ್ಲ ಎಲ್ಲ ಬಂದ್ರು ಸರ್. ನಾವೆಲ್ಲ ಮಾತಾಡೋದು ಸರ್. ಅಲ್ಲ ಏನ್ ನಿಮ್ಗೆ ಏನ್ ಧೈರ್ಯ ಕೊಟ್ರು? ಬೇರೆ ಎಲ್ಲ ಮಾಡ್ಕೊಡ್ತೀವಿ ಅಂತ ಸರ್. ಏನ್ ನಿಮ್ಗೆ ಅನುಕೂಲ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಪೊಲೀಸವರು ಅಂತ ಕೇಳಿದ್ರೆ? ಒಂದು ಬೋರ್ ಹಾಕೊಡ್ತೀನಿ ಅಂತ ಹೇಳಿದ್ರೆ, ಇವ್ರ ಜಮೀನಿಗೆ ಬೋರ್ ಹಾಕೊಡ್ತೀನಿ ಅಂತ ಹೇಳಿದ್ದಾರೆ. ಇವ್ರದ್ದು 57 ಅರ್ಜಿ ಹಾಕೊಂಡಿದ್ದಾರಲ್ಲ, ಅದನ್ನು ಮಂಜೂರು ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ವಿಶೇಷ ಪ್ರಕರಣ ಅಂದ್ಬಿಟ್ಟು ಮಂಜೂರು ಮಾಡ್ಕೊಡ್ತೀವಿ ಅಂತ ಶೀಘ್ರದಲ್ಲೇ. ಆಮೇಲೆ ಈ ಮನೆ ಅಮೌಂಟ್ ಆಸ್ತಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ಮಾಸಾಸನ ತಿಂಗಳಿಗೆ 5,000 ಅದನ್ನು ಸ್ಟೆಪ್ ತೊಗೋತೀವಿ ಅಂತ ಹೇಳಿದ್ದಾರೆ. ಅಷ್ಟು ಭರವಸೆ ಕೊಟ್ಟವ್ರೆ. ಆಮೇಲೆ 4.25 ಲಕ್ಷ ಏನೋ ಫಸ್ಟ್ ಕಂತು ಕೊಟ್ಟವ್ರೆ. FIR ಹಾಕಿದೆ ನಾವು. ಇನ್ನು 4.25 ಲಕ್ಷ ಚಾರ್ಜ್ ಶೀಟ್ ಆದ್ಮೇಲೆ ಕೊಡ್ತೀವಿ ಅಂತ ಅಂದ್ಬಿಟ್ಟು ಸಚಿವರು ಮೊನ್ನೆ ಬಂದು ಹೇಳ್ತಿದ್ರು. ಸ್ಥಳೀಯ ಶಾಸಕರು ಏನು ಹೇಳ್ತಾರೆ? ಇವ್ರಿಗೆ ಅನ್ಯಾಯ ಆಗಿದೆ, ತನಿಖೆ ಆಗಲಿ, ಇವ್ರ ಪರ ನಾವು ಯಾವತ್ತೂ ಇವ್ರ ಪರ ನಿಲ್ತೀವಿ ಅಂತ ಅವರು ಇವ್ರಿಗೆ ಭರವಸೆ 2-3 ಸಾರಿ ಬಂದಿದ್ದಾರೆ. ಒಳಗಡೆ ಸೈನ್ ಮಾಡಿಸ್ಕೊಂಡು ಸರ್ ಅವರೇ ಬರ್ಕೊಂಡು ನನ್ನ ಗಂಡ ಆ ಥರ ಮಾಡ್ಕೊಂಡಲ್ಲ ಸರ್. ಅವನೇ ಎದುರಿಗೆ ಮಾಡಿದ, ಎದುರಿಗೆ ಮಾಲೆ ಮುಂಚೆಗೂ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದು. ಅವ್ರು ಬಂದಿದೆ ಇಷ್ಟು ರಗಳೆ ಆಯ್ತಿಲ್ಲ ಸರ್. ನನಗೆ ಯಾರು ಸರ್ ದಿಕ್ಕಿಲ್ಲ ಸರ್. ನೀವು ಹೇಳಿಕ್ಕು ಸರ್. ಅಧ್ಯಕ್ಷ ಸ್ಪಾಟ್ಗೆ ಹೋಗ್ಬಿಡೋದ? ಅದೇ ಬೇಗ ಮಂಜೂರು ಮಾಡ್ಕೊಡ್ತೀನಿ ಅಂತ ಹೇಳಿದಾರಲ್ಲ, ಅದೊಂಚೂರು ಮಾತಾಡ್ಬಿಡಿ. ಈಗ ನೋಡೋಲ್ಲಿ ನಿನ್ಗೆ ಮನೆ ಆಗಿರ್ಬೋದು, ಜಮೀನು ಆಗ್ಬೋದು, ಮಗದೊಂದು ಏನೋ ಸರ್ಕಾರಿ ಸೌಲಭ್ಯ ಏನು ಕೊಡ್ತೀನಿ ಅಂತ ಏನು ಆಶ್ವಾಸನೆ ಕೊಟ್ಟವ್ರೆ ಹಿರಿಯ ಅಧಿಕಾರಿಗಳು, ಅದನ್ನ ನಿಂತ್ಕೊಂಡು ಜಿಲ್ಲಾಡಳಿತದಲ್ಲಿ ಮೊನ್ನೆ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಒಳ್ಳೆಯ ಅಧಿಕಾರಿಗಳ ಹತ್ರ ಕೂತು ಮಾತಾಡಿಸಿ ನಿಮ್ಗೆ ಏನಾಗಬೇಕು ಮಾಡಿಸ್ಕೊಡ್ತೀನಿ. ಮತ್ತು IG ಸಾಹೇಬ್ರ ಹತ್ರನೂ ನಾನು ನಾಳೆ ಮಾತಾಡ್ತೀನಿ. IG ಸಾಹೇಬ್ರ ಹತ್ರ, ಬೋಲಿಂಗೇರ್ ಹತ್ರ ನೀವೇನು ಆಶ್ವಾಸನೆ ಕೊಟ್ಟಿದ್ರಿ ಸರ್, ಅದು ಉಳ್ಕೊಳ್ಳೋದು ಮಾಡಿಕೊಡಿ. ದಲಿತರು ಈ ದೇಶದಲ್ಲಿ ದಲಿತರನ್ನ ಕಾಪಾಡುವಂಥ ಒಂದು ನಿಟ್ಟಿನಲ್ಲಿ ನೀವೇನು ಮಾತಾಡಿದ್ರಿ ಅದಕ್ಕೆ ಆ ಕುಟುಂಬ ಬದ್ಧವಾಗದೆ ದಲಿತರನ್ನ ಮತ್ತು ಅಲ್ಪಸಂಖ್ಯಾತರನ್ನ ಕಾಪಾಡಬೇಕು ಸರ್. ಇನ್ನು ಮುಂದೆ ಇನ್ನೂ ಒಳ್ಳೆ ಕೆಲಸ ಮಾಡಬೇಕು ಅಂತ ಹೇಳ್ತೀನಿ. ಜೊತೆಗೆ ನನ್ನ ವೈಯಕ್ತಿಕವಾಗಿ ನಿಮ್ಗೆ ಏನಾಗಬೇಕು ಹೇಳಿ, ನಿಮ್ಮ ಮನೆ ಮಾಡಿಸಿದಾಗ ನಿಮ್ಮ ಮನೆ ಕೈ ಹಾಕ್ಸಿದಾಗ ಮನೇದು ಏನಾಗಬೇಕು ಹೇಳಿ, ವೈಯಕ್ತಿಕವಾಗಿ ನಾನು ಸಹಾಯ ಮಾಡ್ತೀನಿ. ಆಯ್ತು ಬಿಡವ, ನಿಂಗೆ ನ್ಯಾಯಯುತವಾಗಿ ಕಾನೂನುಬದ್ಧವಾಗಿ ಹೋರಾಟ ಮಾಡೋದಕ್ಕೆ ನಾವು ಶಕ್ತಿ ಕೊಡ್ತೀವಿ. ನನ್ನ ಮಕ್ಳು ಮುಂದೆ ಹೆಂಗ್ ಸಾಕನೆ ಸರ್? ನನ್ನ ಚಿಕ್ಕ ಮಕ್ಳು ಸರ್, ನನಗೆ ಯಾರಿಗೆ ಏನ್ ಮಾಡಿಕ್ಕೆ ಮುಂದೆ ಯಾರು ಇಲ್ಲ. ಈಗ ನಿಮ್ ಜೊತೆ ನಾವ್ ಇರ್ತೀವಿ, ನಿಮ್ ಕಷ್ಟ ಸುಖಕ್ಕೆ, ಸರಿನಾ? ನಿಮ್ ಕಷ್ಟ ಸುಖಕ್ಕೆ ನಾವು ಜೊತೆ ಇರ್ತೀವಿ. ನಿಮ್ ಕಷ್ಟ ಇದ್ರೆ ಖಂಡಿತ ನಾವು ಕಾಪಾಡ್ತೀವಿ. ಜೊತೆಗೆ ಏನು ಸವಲತ್ತನ್ನೆಲ್ಲ ಕೊಡಿಸ್ತೀನಿ. ಜೊತೆಗೆ ನಮ್ಮಿಂದ ವೈಯಕ್ತಿಕವಾಗಿ ಏನು ಸಹಾಯ ಮಾಡ್ಬೇಕು ಹೇಳಿ ಮಾಡ್ತೀನಿ. ನಿಮ್ಮ ಮಕ್ಳಿಗೆ ವಿದ್ಯಾಭ್ಯಾಸಕ್ಕೆ ಏನಾಗಬೇಕು ಮತ್ತೆ ನಿಮ್ಮ ಜೀವನಕ್ಕೆ ಏನಾಗಬೇಕು ಹೇಳಿ ನನ್ನ ಕೈಲಿ ಆದ ಸಹಾಯನ ಶಕ್ತಿ ಮೀರಿ ಸಹಾಯ ಮಾಡ್ತೀನಿ. 5,000 ಸರ್ ಏನಕ್ಕೂ ಆಗಲ್ಲ ಸರ್. ಸಹಾಯ ಮಾಡಿದ್ರೆ ಸರ್ ಜೀವನದಲ್ಲಿ ಏನಾರ ಒಂದು ಮನೆ ಕಟ್ಟುವಾಗ ದೊಡ್ಡ ಮಟ್ಟಿಗೆ ಸಹಾಯ ಮಾಡಿ. ಈಗೇನು ಬೇಡಿ ಏನವ ಆಯ್ತು ಹೇಳ್ಬೇಡ, ಧೈರ್ಯ ತಗೋ, ಮಕ್ಳು ಸಾಕು ಚೆನ್ನಾಗಿ. ಅವನ ವಿದ್ಯಾಭ್ಯಾಸಕ್ಕೆ
ಆ ಮಗು ಏನು ಓದ್ತದೆ ಅದು ಓದಿಸ್ತೀನಿ, ನನ್ನ ಜವಾಬ್ದಾರಿ. ಆ ಮಗುನ ವಿದ್ಯಾಭ್ಯಾಸಕ್ಕೆ ನಾನು ನನ್ನ ರೈತ ಸಂಘದಿಂದ, ಕರ್ನಾಟಕ ರಾಜ್ಯ ರೈತ ಸಂಘ, ರೈತ ಬಣದ ವತಿಯಿಂದ ಒಂದು ಮಗುನ ಏನಿವತ್ತು ಮನೇಲಿ ಒಬ್ಳೆ ಇದ್ದೀನಿ ಸರ್, ಮಗ ಕಟ್ಕೊಂಡು ನಾನು ಪ್ರಾಣ ಹಾನಿಯಾಗದೆ ಅವ್ರು ಒಂದು ಮಗುನ ನಾನು ದತ್ತು ತಗೋತೀನಿ ವಿದ್ಯಾಭ್ಯಾಸಕ್ಕೆ. ಅದು ಎಷ್ಟಾರಾಗಲಿ ಏನಾರಾಗಲಿ ಆ ಮಗು ವಿದ್ಯಾಭ್ಯಾಸದ, ಚಿಕ್ಕ ಮಗು ವಿದ್ಯಾಭ್ಯಾಸದ ಜವಾಬ್ದಾರಿ ನಂದು. ಇವತ್ತು ನಾನು ಕತ್ರಗಟ್ಟದಲ್ಲಿ ಕೇರ್ಪೇಟೆ ತಾಲೂಕು ಕತ್ರಗಟ್ಟದಲ್ಲಿ ಹೇಳ್ತಾ ಇದ್ದೀನಿ ಮಾತಲ್ಲಿ, ಈ ಮನೇಲಿ ಒಂದು ಸಾವಿನ ಮನೆ, ಅದ್ರಲ್ಲಿ ಬಂದು ಯಾರು ರಾಜಕೀಯ ಮಾಡಬಾರ್ದು. ನಾನು ನನ್ನ ವೈಯಕ್ತಿಕವಾಗಿ ಆ ಮಗುಗೆ ವಿದ್ಯಾಭ್ಯಾಸಕ್ಕೆ ನಾನು ದತ್ತು ತಗೋತೀನಿ ಅಂತ ಇವತ್ತು ಈ ಸಭೆಯಲ್ಲಿ ಹೇಳ್ತೀನಿ. ನೀನು ಎಲ್ಲ ಓದಿಸ್ತೀಳ, ನಾನು ಓದಿಸ್ತೀನಿ ಕಣವ, ನಾನೇ ಎಲ್ಲ ಮಾಡಿಸಿ ಕೊಡಿಸ್ತೀನಿ ಕಣವ. ನಿನ್ನ ಮಗನಿಗೆ ಹೆಣ್ಣು ಗಂಡವ ಇದು, ಈ ಹೆಣ್ಮಗಳಿಗೆ ಓದೋದಿಕ್ಕೆ ಸಂಪೂರ್ಣವಾಗಿ ಆ ಮಗು ಎಲ್ಲಿ ಗಂಡ ಓದ್ತಾನೆ ಗಂಡ ನಾನು ದತ್ತು ತಗೋತೀನಿ ಕಣವ. ವಿದ್ಯಾಭ್ಯಾಸಕ್ಕೆ ವಿದ್ಯಾದಾನ ಮಾಡ್ತೀನಿ ಕಣವ ನಾನು ನಿನ್ನ ಕುಟುಂಬಕ್ಕೆ. ನನ್ನ ಕೈಲಾದ ಸಹಾಯ ಶಕ್ತಿ ಮೇಲೆ ಮಾಡ್ತೀನಿ ಮಾಡವ. ದಯವಿಟ್ಟು ನೀನು ಧೈರ್ಯ ತಗೋ, ಮಕ್ಕಳನ್ನೇ ಗಂಡಿರು ಅಂತೇಳಿ ಸಾಕು. ನೀನು ಧೈರ್ಯ ತಗೊಂಡು ಜೀವನ ಮಾಡ್ಬೇಕಿಂದಾನೆ ಸರ್ಕಾರದ ಲೆವೆಲಲ್ಲಿ. ಜೊತೆಗೆ ನನ್ನ ವೈಯಕ್ತಿಕವಾಗಿ ನಿನ್ನ ಮಗಳನ್ನ ವಿದ್ಯಾಭ್ಯಾಸಕ್ಕೆ ದತ್ತು ತಗೊಳ್ಳೋ ಜವಾಬ್ದಾರಿ ನಂದು. ಇವತ್ತು ಏನು ಮಾತಾಡಿದ್ದೀವಿ ಅದೇ ಮಾತು. ನಿನ್ನ ಸಾಕೋದಕ್ಕೆ ಏನಾಗಬೇಕು, ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ, ರೈತ ಬಣ ಯಾವತ್ತೂ ನಿಮ್ಮ ಜೊತೆ ಇರ್ತದೆ ಅಂತ ತಿಳ್ಕೊಳ್ಳಿ, ನಿಮ್ಮ ಕುಟುಂಬ ಜೊತೆ ಇರ್ತದೆ. ಎಲ್ಲಿದು ಕತ್ರಘಟ್ಟ ಗ್ರಾಮದಲ್ಲಿ ಜಯಕುಮಾರ್ ಇವತ್ತೇನು ಉಳ್ಮೆದೆ ಹೊರಗಡೆ ಮನೆಗೆ ಅವರ ಜಯಕುಮಾರ್ ಅವ್ರ ಪತ್ನಿಯಾದಂಥ ಏನು ಹೆಸರು ಹಾಕಂದ್ರೆ ಲಕ್ಷ್ಮಕ್ಕ ಅವ್ರನ್ನ ನಾವು ಭೇಟಿ ಮಾಡೋದಕ್ಕೆ ಬಂದ್ವಿ. ಸಂದರ್ಭದಲ್ಲಿ ಜೊತೆಗೆ ಈ ಒಂದು ಕುಟುಂಬದ ಪರಿಸ್ಥಿತಿನ ಕೇಳಿದ್ರೆ ಇವತ್ತು ಎಂಥ ಮೃಗ ಮನಸ್ಸಿರುವಂಥವನಿಗೂ ಕನಿಕರ ಬರುವಂಥ ಒಂದು ಪರಿಸ್ಥಿತಿಯಾಗಿದೆ. ಮಂಡ್ಯ ಜಿಲ್ಲೆಯಲ್ಲಿ ಈ ಥರ ಒಂದು ಕೃತ್ಯ ನಡೆದಿರೋದು ಇತಿಹಾಸದಲ್ಲಿ ಇದೇ ಫಸ್ಟ್ ಅಂತ ಕಾಣಿಸ್ತದೆ. ಬಿಹಾರ, UP, ಉತ್ತರ ಪ್ರದೇಶ, ಜಾರ್ಖಂಡಲ್ಲಿ ನಡೆಯುವಂಥದ್ದು ಇವತ್ತು ನಮ್ಮ ರಾಜ್ಯದಲ್ಲಿ ಗಂಡಮೆಟ್ಟಿನ ನಾಡು ಏನು ಮಂಡ್ಯ ಜಿಲ್ಲೆಯಲ್ಲಿ ಇವತ್ತೇನು ಒಂದು ದಲಿತ ಕುಟುಂಬನ ಈ ಮಟ್ಟಕ್ಕೆ ಮಾಡಲಿಕ್ಕೆ ಹೊಂಟಿರುವಂಥ ಯಾರೇ ಕಿಡಿಗೇಡಿಗಳು ಪಾರದರ್ಶಕವಾಗಿ ತನಿಖೆ ಆಗಬೇಕು. ಜೊತೆಗೆ ಈ ಮಂಡ್ಯ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳ ಮೇಲೆ ನನಗೆ ತುಂಬ ಅಪಾರವಾದ ಗೌರವ ಇದೆ. ಈ ಜಿಲ್ಲಾಡಳಿತದ ಮೇಲೆ ತುಂಬ ಗೌರವ ಇದೆ. ಅದೇ ಗೌರವನ ಈ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಅವ್ರು ಯಾರೇ ಎಷ್ಟೇ ಶಕ್ತಿವಂತರಿರಲಿ, ಅವರೆಂಥ ಘಟಾನುಘಟಿ ಇರಲಿ, ಇದು ಏನಾಗಿದೆ ಪಾರದರ್ಶಕವಾಗಿ ತನಿಖೆ ಮಾಡಿ ಸರ್ಕಾರಕ್ಕೆ ವರದಿ ಕೊಡಬೇಕು. ಜೊತೆಗೆ ಇವೇನಾರ ರಾಜಕೀಯ ಮತ್ತು ಏನು ದೊಂಬರಾಟ ಆಡೋದಾದರೆ ಈ ಕೇಸ್ನ CBIಗೆ ವಹಿಸಬೇಕು ಅಂತೇಳಿ ಈ ರಾಜ್ಯದ ಗೃಹ ಮಂತ್ರಿಗಳು G. ಪರಮೇಶ್ವರ್ ಅವ್ರಿಗೂ ಮತ್ತು ನಮ್ಮ ಭಾರತ ದೇಶದ ಕೇಂದ್ರ ಗೃಹ ಸಚಿವರಾದಂಥ ಅಮಿತ್ ಶಾ ಅವ್ರಿಗೆ ನಾವು ಮನವಿಯನ್ನು ಕೊಡಬೇಕಾಗಿ ಬರ್ತದೆ. ಯಾವುದೇ ರಾಜಕೀಯ ಜಾತಿ ಭೇದ ಇಲ್ಲದೆ ಸಾಮಾನ್ಯರಾಗಿ ತನಿಖೆ ಆಗಬೇಕು. ಈ ಕೇಸು ತಪ್ಪಿಸೋಸ್ತ್ರ ಶಿಕ್ಷೆ ಆಗಬೇಕು. ಈ ಕುಟುಂಬಕ್ಕೆ ನ್ಯಾಯ ದೊರಕಬೇಕು ಅಂತ ಈ ಸಭೆಯಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಏನು ಜಯಕುಮಾರ್ ಅವ್ರದ್ದು ಹೆಣ್ಮಗು, ಎರಡನೇ ಮಗು, ಏನು ಈ ಮಗುನ ವಿದ್ಯಾಭ್ಯಾಸ ಕೊಡಿಸೋದಕ್ಕೆ ಈ ಮಗು ಏನು ಓದ್ತದೆ, ಈ ಮಗು ಓದು ಎಲ್ಲಿ ತನಕ ಓದ್ತದೆ, ಆ ಹೆಣ್ಮಗಳನ್ನ ವಿದ್ಯಾಭ್ಯಾಸದ ಖರ್ಚನ್ನ ಕರ್ನಾಟಕ ರಾಜ್ಯ ರೈತ ಸಂಘ, ರೈತ ಬಣದ ಒಂದು ಸಂಘಟನೆ ಅದರ ಅಧ್ಯಕ್ಷ ಆದಂಥ ನಾನು ಈ ಮಗುಗೆ ಬಟ್ಟೆಯಿಂದ ಹಿಡಿದು ಈ ವಿದ್ಯಾಭ್ಯಾಸ ಮುಗಿಯುವವರೆಗೂ ಈ ಮಗುನ
ನಮ್ಮ ರೈತ ಸಂಘದ ವತಿಯಿಂದ ವಿದ್ಯಾಭ್ಯಾಸಕ್ಕೆ ಒಂದು ಕೊಡುಗೆಯನ್ನು ಕೊಡ್ತೀವಿ. ಜೊತೆಗೆ ಏನೇ ಕಷ್ಟ ಇರಲಿ ಸುಖ ಇರಲಿ ಈ ಮಗುನ ವಿದ್ಯಾಭ್ಯಾಸಕ್ಕೆ ನಮ್ಮ ರೈತ ಸಂಘ ದತ್ತು ತಗೋತದೆ. ಜೊತೆಗೆ ಏನೇ ಓದಲಿ ಮಗು, ಅದೇನು ಅವಳ ಹಣೆ ಬರೋದು ಏನಿದೆ ಓದಲಿ, ಅದಕ್ಕೆ ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಬಣ ಜವಾಬ್ದಾರಿ ತಗೊಂಡು ಈ ಮಗುನ ವಿದ್ಯಾಭ್ಯಾಸ ಕೊಡಿಸಿ ನಮ್ಮ ರೈತ ಸಂಘದ ಧರ್ಮನ ನಾವು ಉಳಿಸ್ಕೊತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಆರ್ಟಿಯಲ್ಲಿ ಮಾಡಿಸಿ ಒಂದು ಒಳ್ಳೆ ಶಾಲೆಯಲ್ಲಿ ಕೊಡಿಸ್ತೀನಿ, ಭವಿಷ್ಯ ಮಾಡೋಣ. ಈಗ ಅರ್ಜೆಂಟಾಗಿ ನೆಕ್ಸ್ಟ್ ವೀಕಲ್ಲಿ ಒಂದು 25,000 ಅವಳಿಗೆ ಡೆಪಾಸಿಟ್ ಇಟ್ಕೊಂಡೆ ನಮ್ಮ ಮಗುಗೆ ಅಂತೇಳಿ ನಮ್ಮ ಲೀಡ್ರು ತಾಯಿ ಮತ್ತು ಮಗು ಜಾಯಿಂಟ್ ಅಕೌಂಟ್ ಫಿಕ್ಸೆಡ್ ಮಾಡಿ ಅವಳು 18 ಹೊತ್ತ ತಾಳಂಗಿ 25,000 ಏನ್ರಿ ಸಾಹೇಬ್ರೆ ಇಷ್ಟೊಂದು ಲೇಟ್ ಆಗ್ತಾ ಇದ್ರಿ? ಅಲ್ಲ, ಸಂಸ್ಕಾರ ಮುಖ್ಯ, ದುಡ್ಡು ಮುಖ್ಯ ಅಲ್ಲ, ಬಡವರ ಪ್ರೀತಿ ಮುಖ್ಯ ಆಗ್ತದೆ. ಅಂದಮೇಲೆ ಆ ವ್ಯಕ್ತಿ ಭೂಲೋಕದಲ್ಲಿ ಕೂಡ ಜಾಗ ಪಡಿತಾನೆ, ಪರಲೋಕದಲ್ಲೂ ಕೂಡ ಜಾಗ ಪಡಿತಾನೆ. ಈ ಮಾತನ್ನು ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಬರೀ ದುಡ್ಡು ಮಾಡೋದೇ ಶಾಶ್ವತವಲ್ಲ, ಬರೀ ಜನರ ಪ್ರೀತಿಯನ್ನು ಗಳಿಸಬೇಕು. ನಾಳೆ ಸತ್ತಾಗ ನಮ್ಮ ಜೊತೆಗೆ ದುಡ್ಡು ಬರಲ್ಲ, ಅಧಿಕಾರ ಬರಲ್ಲ, ಜನರ ಪ್ರೀತಿ ಅವರ ಆಶೀರ್ವಾದ ನಮ್ಮ ಜೊತೆಗಿರುತ್ತೆ. ಅದೇ ಒಂದು ಕಾಯಕ ನಮಗೆ ನಾಳೆ ಸ್ವರ್ಗದ ಬಾಗಿಲಿಕ್ಕೆ ತೆರೀಲಿಕ್ಕೆ ಒಂದು ಸಾಧ್ಯ ಆಗ್ತದೆ. ಅಂಥದ್ದೊಂದು ನಾನು ತುಂಬ ಮೆಚ್ಚಿದೆ. ನಾನು ಬೆಳಗಾವಿಯಿಂದ ಬಂದು ಇಡೀ ಸರ್ವಧರ್ಮಕ್ಕೆ ನಾನು ಭಾವೈಕ್ಯತೆ ಪ್ರವಚನವನ್ನು ನಾನು ನಡೀತಾ ಬಂದಿದ್ದೇನೆ. ಇವರು ಕೂಡ ನಮ್ಮ ಕೃಷ್ಣೇಗೌಡರು ಗುರುಗಳೇ, ನೀವು ಬಂದಿದ್ದೀರಾ, ನಾಳೆ ಒಂದು ಸ್ವಲ್ಪ ಇಲ್ಲಿ ಹೋಗೋದಿದೆ, ನೀವು ಇರಲೇಬೇಕು ಅಂತ ನನ್ನ ಇರಿಸ್ಕೊಂಡು ಒಂದು ಮಾತುಗಳನ್ನು ಏನು ಹೇಳಿದ್ರು. ನಾನು ಇವತ್ತಿವರೆಗೂ ಒಂದು ಸುಮಾರು 10 ವರ್ಷ ಆಯಿತು, ಯಾರು ಆ ವ್ಯಕ್ತಿಗಳನ್ನು, ಯಾರು ಅಧಿಕಾರಿಗಳನ್ನು ನಾನು ಇವತ್ತಿವರೆಗೂ ನೋಡೇನೇ ಇಲ್ಲ. ಇಂಥ ಒಂದು ಸಂತತ ಪರಿಸ್ಥಿತಿಯಲ್ಲಿ ಬಂದು ಇವ್ರು ಜವಾಬ್ದಾರಿಯನ್ನು ತಗೋತಾರ ಅಂತಂದರೆ ಆ ಭಗವಂತ ಅವರಿಗೆ ಎಷ್ಟು ಒಂದು ಮೆಚ್ಚಿರಬಹುದು, ಎಷ್ಟು ಏನು ಮಾಡಿರ್ಬೋದು. ಅವರಿಗೆ ಬೆಂಬಲ ಅಂತ ಎಲ್ಲ ಈ ಮುಖಂಡರುಗಳಾಗಲಿ, ಎಲ್ಲ ನಾಯಕರುಗಳಾಗಲಿ, ರಕ್ಷಣಾ ವೇದಿಕೆದವರು ಅದರ ಕಡೆ ಅವ್ರ ಜೊತೆಗೆಲ್ಲ ಇದ್ದೀವಿ, ನಮ್ಮ ಜೊತೆಗೆ ನಾವೆಲ್ಲ ಇದ್ದೀವಿ. ಎಲ್ಲರೊಂದು ಮಾಡಿ ನಾವು ಮುಂದನ್ನು ನಾವು ದುಡ್ತೀವಿ. ಇದನ್ನು ಮುಂದೆ ಒಂದು ದಾರಿಯನ್ನು ಮಾಡಿ 500,000 ಯಾಚನೆ ಮಾಡ್ತಾರಲ್ಲ ಆ ಥರ ಅನ್ಕೊಂಡ್ರನ್ನ ಹೇಮೋತಿ ಕಲಿತು ಹೋಗಿ ಯಾಚನೆ ಮಾಡೋದು, ಕನ್ನಡದಂತ ಹೋಗಿ ಯಾಚನೆ ಮಾಡೋದು, ಅಡ್ಡಿ ಮಾಡೋದು, ಹಂಗೆ ನೋಡೋರ ಯಾವ ಡಬಲ್ 15 ದಿನದ ಹಿಂದೆ ಏನೋ ಒಂದು ದಲಿತ ಕುಟುಂಬದ ಒಬ್ಬ ವ್ಯಕ್ತಿ ಏನು ಜಯಕುಮಾರ್ ಅನ್ನವರು ಉಲ್ಬೇದಲ್ಲಿ ಸಜೀವ ದಾನವಾಗಿ ಸಾವನ್ನಪ್ಪಿರ್ತಾರೆ. ಆ ವಿಚಾರದಲ್ಲಿ ಈಗಾಗಲೇ ಸರ್ಕಾರದ ಲೆವೆಲಲ್ಲಿ ಚರ್ಚೆ ಆಗ್ತಾ ಇದೆ. ಈಗ ನಾವು ಅವ್ರ ಮನೆಗೆ ಹೋಗಿದ್ವಿ. ಇಡೀ ನಮ್ಮ ಒಂದು ರೈತ ಸಂಘಟನೆ ಮತ್ತು ದಲಿತ ಸಂಘಟನೆ ಮತ್ತು ರಕ್ಷಣಾ ವೇದಿಕೆ 3 ಸಂಘಟನೆ ಸೇರಿ ಜಯಕುಮಾರ್ ಅವರ ನಿವಾಸಕ್ಕೆ ಇವತ್ತು ನಾವು ಹೋಗಿ ಏನು ಹೆಣ್ಮಗಳ ಪಡೆದಿದ್ದೀವಿ. ನಾವು ಏನು ಅವ್ರಿಗೆ ಸಂತಾನ ಹೇಳ್ಬೇಕಂತ ಹೇಳಿದ್ದೀವಿ. ಅವರು ಒಂದಷ್ಟು ಅವ್ರ ಬೇಡಿಕೆಗಳನ್ನ ನಮ್ಗೆ ಹೇಳಿದ್ದಾರೆ. ಜೊತೆಗೆ ಈ ಜಿಲ್ಲಾಡಳಿತಕ್ಕೆ ಕಿಂಚಿತ್ತು ದಲಿತರ ಮೇಲೆ, ಅಲ್ಪಸಂಖ್ಯಾತರ ಮೇಲೆ, ಬಡವರ ಮೇಲೆ ಗೌರವ ಇದ್ರೆ ಕೂಡಲೇ ಈ ಒಂದು ಕೃತ್ಯದಿಂದ ಯಾರಿದ್ದಾರೆ, ಏನಾಗಿದೆ ಪಾರದರ್ಶಕವಾಗಿ ತನಿಖೆ ಆಗಬೇಕು. ಈಗಾಗಲೇ ಮೊನ್ನೆ ADGP ಅವರು ಮತ್ತೆ IG ಸಾಹೇಬರು ಮತ್ತೆ ಮಂಡ್ಯ ಜಿಲ್ಲಾ SP ಸಾಹೇಬರು, ಜಿಲ್ಲಾಧಿಕಾರಿಗಳು ಇವತ್ತೇನು ದಿವಂಗತ ಜಯಕುಮಾರ್ ಅವ್ರ ಮನೆಗೆ ಭೇಟಿ ನೀಡಿರೋದು ನಮಗೆಲ್ಲ ಸಂತೋಷ ತಂದಿದೆ. ಜೊತೆಗೆ ಈ ಬಂದು ಹೋಗಿ ಅಷ್ಟೇ ಅಲ್ಲ, ಮುಗಿದೋಗ್ಲಿಲ್ಲ. ಅದಕ್ಕೆ ಆ ತಪ್ಪಿತಸ್ಥರಿಗೆ ಏನು ಶಿಕ್ಷೆ ಆಗಬೇಕು, ಅವ್ರು ಯಾರೇ ಇರಲಿ
ಅವರು ಯಾವ ಧರ್ಮದ ಜನ ಇರಲಿ, ಅದು ಸತ್ಯನೇ ಆಗಿದ್ರೆ ಆ ಒಂದು ಇನ್ಸಿಡೆಂಟ್, ಆ ಹೆಣ್ಮಗಳು ಲಕ್ಷ್ಮಿ ಮತ್ತೇನಿವತ್ತು ಉಲ್ಮೆದೆಗಾಗಿ ಬೆಂಕಿಯಾಗಿ ಸುಟ್ಟಾಕವ್ರೆ ಅಂತ ಏನೋ ಹೆಣ್ಮಗಳು ಹೇಳ್ತಾರೆ, ಆ ಸತ್ಯ ಅಸತ್ಯತೆ ಹೊರಬರಬೇಕು. ಏನು ಕೇರ್ಪೇಟೆ ಗ್ರಾಮಾಂತರ ಪೊಲೀಸ್ ಠಾಣಾಧಿಕಾರಿಗಳು, ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತೆ ಡಿವೈಎಸ್ಪಿ ಅವರು ಮತ್ತೆ ಸಬ್ ಇನ್ಸ್ಪೆಕ್ಟರ್ ಒಳಗೂಡದಂಗೆ ಈ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಒಂದು ಸಲಹೆ ಮೇರೆಗೆ ಸಂಪೂರ್ಣವಾಗಿ ಯಾರೇ ಎಷ್ಟೇ ಶಕ್ತಿವಂತರಾಗಲಿ ಪ್ರಭಾವಿಗಳಿದ್ರು ಯಾವುದೇ ಪಕ್ಷದ ಮುಲಾಜಿ ತನಿಖೆ ಆಗ್ಬೇಕು. ಅವರು ಎಂಥವರಾಗಲಿ ಇದರಲ್ಲಿ ತಪ್ಪಿದ್ರೆ, ಇದು ಸತ್ಯನೇ ಆಗಿದ್ರೆ ಶಿಕ್ಷೆ ಘೋರವಾಗಬೇಕು. ಒಬ್ಬರಿಗಾದಂಥ ಶಿಕ್ಷೆ ಇಡೀ ನಮ್ಮ ದೇಶಕ್ಕೆ 29 ರಾಜ್ಯಕ್ಕೆ ಮಾದರಿ ಆಗ್ಬೇಕು. ದೇಶದಲ್ಲಿ ನಾವೆಲ್ಲ ಬದುಕಿರೋದು ಪ್ರಜಾಪ್ರಭುತ್ವದ ಒಳಗಡೆ. ನಾವು ಬ್ರಿಟಿಷ್ನವ್ರ ಕೈಗಳಿಗೂ ಇಲ್ಲ, ನಾವು ಯಾರ ಕೈಗಳಿಗೂ ಇಲ್ಲ. ಇದು ಪ್ರಜಾಪ್ರಭುತ್ವದಲ್ಲಿ ಎಲ್ಲ ಸರ್ವ ಜನಾಂಗದ ಶಾಂತಿಯ ತೋಟದ ಜನತೆಗೆ ಬದುಕೋದಕ್ಕೆ ಅವಕಾಶ ಇದೆ, ಮಾಧ್ಯಮ ಸ್ನೇಹಿತರೆ. ಜೊತೆಗೆ ಕೇರ್ಪೇಟೆ ತಾಲೂಕಿನಲ್ಲಿ ನಾನು ಕೆಲವು ಕಂಡಂಗೆ ಈ ರಾಜ್ಯದಲ್ಲಿ ದಲಿತರ ಮಕ್ಕಳನ್ನ ಬಳಸ್ಕೊಂಡು ದಲಿತ ಸಂಘ ಮತ್ತು ರೈತ ಸಂಘಟನೆ ನಾವು ಯಾವತ್ತೂ ಒಂದು ಹೋರಾಟ ಮಾಡ್ತೀವಿ ಅಂತೇಳಿ ಹೋರಾಟ ಮಾಡಿ DC ಆಫೀಸ್ದವು, ತಾಲೂಕು ಆಫೀಸ್ದವು, AC ಆಫೀಸ್ದವು ದಲಿತರ ಮಕ್ಕಳುಗಳನ್ನ, ಅಲ್ಪಸಂಖ್ಯಾತರ ಮಕ್ಕಳುಗಳನ್ನ ಬಳಸ್ಕೊಂಡು ಪಾಪ ದಲಿತರ ಮಕ್ಕಳನ್ನ ರೋಡಲ್ಲಿ ಕೂರಿಸಿ ನಾವು ದಲಿತ ಪರ, ಬಡವರ ಪರ ಅಂತ ಹೋರಾಟ ಮಾಡ್ತಿಲ್ಲ. ನಾನು 40 ವರ್ಷದ ಹೋರಾಟಗಾರರು. ನಾವು ಹುಟ್ಟಿದ ಮೇಲೆ ಈ ರಾಜ್ಯದಲ್ಲಿ ದಲಿತರಿಗೆ, ಬಡವರಿಗೆ, ಅಲ್ಪಸಂಖ್ಯಾತರಿಗೆ ನ್ಯಾಯ ಸಿಕ್ಕಿದೆ ಅಂತೇಳಿ ಮಾಡಿದಾರಲ್ಲ ಪುಣ್ಯಾತ್ಮರು. ಆ ಪುಣ್ಯಾತ್ಮರು ಇವತ್ತು ಎಲ್ಲೋದ್ರು? ಹಿರಿಯ ಹೋರಾಟಗಾರಗಳು, ರೈತ ಸಂಘ ಚಳವಳಿಗಾರರು ಯಾವುದಾರ ಒಂದು ಕಾರ್ಯಕ್ರಮ ಮಾಡಿದ್ರೆ ಅಲ್ಲಿ ದಲಿತ ಸಂಘ ಸಮಿತಿ ಹಾಗೂ ರೈತ ಸಂಘ ಅಂತ ಫಸ್ಟ್ ಮಾಡ್ಬಿಡ್ತಾರೆ ಹೆಡ್ಲೈನ್ಸಲ್ಲಿ ಕಲೆಕ್ಷನ್ಗೆ. ಇವತ್ತು ಆ ಸಂಘಟನೆ ಹೋಯ್ತು. ಒಬ್ಬ ದಲಿತನ್ನ ಸಜೀವಧಾರವಾಗಿ ಬರಬರವಾಗಿ ಸುಟ್ಟಾಕಿದಾರಲ್ಲ, ನಿಮ್ಮ ಬಾಯಿಗಳೆಲ್ಲ ಬಚ್ಚಿತಾರೆ ಇರ್ಬೋದು. ಯಾಕೆ? ಯಾವ ಅಧಿಕಾರಿಗಳು ನಿಮ್ಗೆ ಇಷ್ಟರಾಯ್ತಾರೆ? ಯಾವ ಲೀಡರ್ ನಿಮ್ಗೆ ಇಷ್ಟರಾಯ್ತಾರೆ? ಬರೀ ದಲಿತರು DC ಆಫೀಸು, ತಾಲೂಕು ಆಫೀಸ್ ಕೂತ್ಕೊಳ್ಳಿ ಕಷ್ಟನಾ ಸೀಮಿತ? ಅವ್ರಿಗೆ ಯಾವುದೇ ತರದ ರಕ್ಷಣೆ ಇಲ್ವಾ? ದಲಿತರಿಗೊಂದು ಶಕ್ತಿವಂತರಿಗೊಂದು ಅಂತ ಇದೆಯಾ? ಪಾಪ ಯಾವ ಬ್ಯಾಲೆಟ್ ಪೇಪರ್ ಮಾಡ್ತಿದ್ದ, ಯಾವ ಕಾಂಪ್ಲೆಕ್ಸ್ ಮಾಡಲಿ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ ನಮ್ಮ ರೈತ ಸಂಘ ಅಂತಾರೆ. ಇಲ್ಲ. ಇವತ್ತು ಒಂದೇ ಒಂದು ರೈತ ಸಂಘಟನೆ ಈ ದಲಿತ ಕುಟುಂಬದ ಪರವಾಗಿ ಒಬ್ಬರೊಬ್ಬರು ಮಾತಾಡಿಲ್ಲ. ಅಯ್ಯೋ ತ್ಯಾಗ ಮಾಡಿವಿ ನಾವು ದಲಿತರಿಗೆ ಅಂತ, ಮಂಡಿ ಚಿಪ್ ಸಂದೋಗವೇ ಅಂತಾರೆ ಕೆಲವರು. ಹೋರಾಟ ಮಾಡಿ ರೈತರ ಪರವಾಗಿ ಬೆಳಿಗ್ಗೆ ಇದ್ರೆ ತಾಲೂಕು ಆಫೀಸು, ತಹಸೀಲ್ದಾರ್ದವು ನನ್ಗೆ ಇಷ್ಟು ಎಕರೆ ಮಾಡ್ಕೊಡ್ಬೇಕು ನೀವು ಓ ಮಾಡವ ಅಷ್ಟೇ ಇರೋದು. ಯಾರು ಕಾಂಟ್ರಾಕ್ಟ್ದಾರರು ಕೆಲಸ ಮಾಡ್ತಾರೆ ಕ್ವಾಲಿಟಿನೇ ಚೆನ್ನಾಗಿಲ್ಲ ಅಂತ ಅವ್ರು ಓದಿರೋದು 8ನೇ ಕ್ಲಾಸ್ 3ನೇ ಕ್ಲಾಸು RTI ಬರ್ಬಿಡೋದು. ಇಲ್ಲಿ ನಡೀತಾ ಇರೋದು ಸಂಘಟನೆ ಈ ನಮ್ಮ ರಾಜ್ಯದಲ್ಲಿ ದಲಿತರ ಮಕ್ಕಳನ್ನ ಬಳಸ್ಕೊಂಡು. ಆದರೆ ದಲಿತ ಈ ಥರ ಒಂದು ಹತ್ಯೆಗೀಡಾಗಿದ್ರು ಮೃತಪಟ್ಟಾಗ ಯಾವ ಸಂಘಟನೆ ಇಲ್ಲ, ರೈತ ಸಂಘಟನೆ ಇಲ್ಲ, ಪತ್ತನೇ ಇಲ್ಲ. ಅದರಿಂದಾಗಿ ನಾನು ನೋಡಿದೆ ಮಾಡ್ತಾರೆ ದೊಡ್ಡ ದೊಡ್ಡ ಹೋರಾಟಗಾರರವ್ರೆ. ಕನ್ನಂಬಾಡಿ ಕಟ್ಟೆ ಕಟ್ಟಿರೋರು, ಕನ್ನಂಬಾಡಿ ಕಟ್ಟೆ ಕಟ್ಟಿ ದುಡ್ಡು ಕೊಟ್ಟಿರೋರು, ಮೈಸೂರು ಅರಣ್ಯ ಕಟ್ಟೆ ದುಡ್ಡು ಕೊಟ್ಟಿರಲ್ಲ, ದೊಡ್ಡ ಹೋರಾಟಗಾರರವ್ರೆ. ಹೇಮಾವತಿ ದಲಿತ ಕುಟುಂಬದ ಬಗ್ಗೆ ಮಾತಾಡಲಿಲ್ಲ, ಈ ಒಂದು ಘಟನೆ ಬಗ್ಗೆ ಯಾರು ಇರ್ತಿಲ್ಲ. ಅದಕ್ಕೆ ನಾನೇ ನನ್ನ ರಾಜ್ಯಾದ್ಯಂತ ನಮ್ಮ ಎಲ್ಲ ವರ್ಗದ ನಮ್ಮ ಪ್ರಮುಖರನ್ನ ಕರೆಸಿ, ಜೊತೆಗೆ ಕರ್ನಾಟಕ ರಕ್ಷಣಾ ವೇದಿಕೆಯವರೆಗೂ ಕರೆಸಿ, ಇವತ್ತೇನು ನಮ್ಮ DSS ಲೀಡರ್ ಅಂತ ನಮ್ಮ ಅಳಕುಪ್ಪೆ ದೇವರಾಜಣ್ಣ LTT ಅವ್ರ ಗಮನಕ್ಕೆ ತಂದು ಇವತ್ತೆಲ್ಲ ಒಂದು ಚರ್ಚೆ ಮಾಡಿ ಇವತ್ತು ಹೋಗ್ಲೇಬೇಕು ಅವ್ರ ಮನೆಗೆ.
11 ಗಂಟೆಗೆ ಬರಬೇಕು ಅಂತಿದ್ದು, 11 ಗಂಟೆಗೆ ಬಂದು ಅವ್ರು ಸಂಧಾನ ಹೇಳಿ ಬಂದು ಪ್ರೆಸ್ ಮೀಟ್ ಮಾಡಬೇಕು ಅಂತಿದ್ದು. ಸ್ವಲ್ಪ ಲೇಟ್ ಆಯಿತು. ಯಾಕೆಂದರೆ ಎಲ್ಲ ಬೆಳಗಾವಿಯಿಂದ, ರಾಮನಗರದಿಂದ, ಚಾಮರಾಜನಗರದಿಂದ ಮತ್ತು ವಿಜಯನಗರ ಜಿಲ್ಲೆ, ಬಳ್ಳಾರಿ ವಿಜಯನಗರ ಜಿಲ್ಲೆಯಿಂದ, ನಮ್ಮ ಮಂಡ್ಯ, ಮೈಸೂರು ಏನಿದೆ 9 ಜಿಲ್ಲೆ ಮುಖಂಡರುಗಳು ಇವತ್ತು ಒಬ್ಬ ದಲಿತ ನಾಯಕನ ಮನೆಗೆ, ಒಬ್ಬ ಮೃತ ಕುಟುಂಬದ ಮನೆಗೆ ಹೋಗಿ ಇವತ್ತು ಸ್ವಾತಂತ್ರ್ಯ ಹೇಳಿ KR ಪೇಟೆ, ಕೃಷ್ಣಸಾಗರಪೇಟೆ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ಮಾಡಿದೆ. ಅಂತಂದ್ರೆ ಪೊಲೀಸ್ ಅಧಿಕಾರಿಗಳು ಇನ್ನೊಂದು ಮುಂದೆ ನಡೀತಾ ಇರ್ತದೆ. ಈಗಾಗಲೇ ಒಂದು ಹೆಣ್ಮಗು ಸತ್ತೋಯ್ತು ಟ್ರಾಫಿಕ್ ಅಲ್ಲಿ ಹೆಲ್ಮೆಟ್ ವಿಚಾರದಲ್ಲಿ. ಈಗ ನೆನ್ನೆ ಒಂದು ಹೆಣ್ಮಗು 7-6 ವರ್ಷದ ಮಗು ಮಂಡ್ಯ ವಿಮ್ಸ್ ಹಾಸ್ಪಿಟಲ್ ಅಲ್ಲಿ ಕಾಲ್ ಆಪರೇಷನ್ ಅಂತ ಬಂದ್ರೆ ಮಗು ಸತ್ತೋಗ್ಬಿಟ್ಟಿದೆ. ಕೇಳೋರಿಲ್ಲ, ಹೇಳೋರಿಲ್ಲ. ಜಿಲ್ಲೆ ಏನಾಗದೆ, ಜಿಲ್ಲಾಡಳಿತ ಏನಾಗದೆ, ದಯಮಾಡಿ ಈ ಪತ್ರಿಕೆಯವರು ಹೆಡ್ಲೈನ್ಸ್ ಅಲ್ಲಿ ಬರೀಬೇಕು. ಪೊಲೀಸ್ ಅಧಿಕಾರಿಗಳು ಯಾರು ಅಲ್ಪಸಂಖ್ಯಾತರ ಮೇಲೆ, ಬಡವರ ಮೇಲೆ ದರ್ಪ ತೋರ್ತಾರೆ, ಅವ್ರಿಗೆ ಬಲಿ ಹಾಕ್ಬೇಕು, ಅವ್ರನ್ನ ಗಡಿಪಾರು ಮಾಡಬೇಕು. ಜೊತೆಗೆ ಈ ಹೆಣ್ಮಗಳು ಲಕ್ಷ್ಮಿ ಮತ್ತೆ ಎರಡು ಮಕ್ಕಳನ್ನ ಕರ್ಕೊಂಡು ನಮ್ಮ DSS ನಮ್ಮ ದೇವರಾಜ ನೇತೃತ್ವದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಇನ್ನೊಂದು 15 ದಿನ 20 ದಿನ ಹೆಣ್ಮಗಳು ದುಃಖದಿಂದ ಹೊರಗಡೆ ಬರಲಿ, ಮುಖ್ಯಮಂತ್ರಿಗಳ ಮನೆಗೆ ಕರ್ಕೊಂಡು ಹೋಗಿ, ಮತ್ತೆ ಗೃಹ ಸಚಿವರು ಪರಮೇಶ್ವರ್ ಅವ್ರ ಮನೆಗೆ ಕರ್ಕೊಂಡು ಹೋಗಿ ಅವರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡ್ತೇವೆ. ಸರ್ಕಾರದಿಂದ ಆ ಕುಟುಂಬಕ್ಕೆ ಏನು ಸವಲತ್ತು ಬರಬೇಕು ಅದನ್ನ ಈ ಸರ್ಕಾರ ಮತ್ತು ಅಧಿಕಾರಿಗಳು ತಲುಪಿಸೋ ಮಟ್ಟಕ್ಕೂ ನಾವು ಹೋರಾಟವನ್ನು ಮಾಡ್ತೇವೆ. ಜೊತೆಗೆ ಏನ್ ಜಯಕುಮಾರ್ ಕೊನೆಯ ಮಗು ಹೆಣ್ಮಗು ಇದೆ, ಆ ಮಗುಗೆ, ಆ ಹೆಣ್ಮಗು ವಿದ್ಯಾಭ್ಯಾಸನ ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯ ಸಂಘ ರೈತ ಬಡ ಅದಕ್ಕೆ ನಾವು ಬರೆಸ್ತೀವಿ. ಜೊತೆಗೆ ವಿದ್ಯಾಭ್ಯಾಸಕ್ಕೆ ಹೆಣ್ಮಗುನ ನಾವು ದತ್ತು ತಗೋತೀವಿ ಅಂತ ನಿಮ್ಮ ಸಭೆಗಳ ಮುಖಾಂತರ ನಮ್ಮ ಆ ಮಗಳು, ಆ ಹೆಣ್ಮಗಳು ಮನೆಯಲ್ಲೂ ಹೇಳ್ತೀನಿ, ಸಭೆ ಮುಖಾಂತರ ಹೇಳ್ತೀನಿ. ಏನು ಒಂದು ಹೆಣ್ಮಗಳು ಈ ಕರ್ನಾಟಕ ರಾಜ್ಯ ರೈತ ಬಡ ಅವ್ರ ಜೊತೆ ಇದ್ದು ಆ ಹೆಣ್ಮಗಳಿಗೆ ಓದಿಸಿ ಅವ್ರ ವಿದ್ಯಾಭ್ಯಾಸನ ಮುಗಿಸ್ಕೊಡ್ತೀನಿ ಅಂತ ನಾನು ಮಾತಾಡಿದ್ದೆ. ಇಷ್ಟೆಲ್ಲ ನಾನು ಮಾತಾಡೋದಕ್ಕೆ ಇವತ್ತೇ ನಾನು